ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಕೈಗಳನ್ನು ಬಳಸಿ ನಾವು ಸಣ್ಣ ಸಣ್ಣ ಚಟುವಟಿಕೆಗಳನ್ನು ಮಾಡ್ತೀವಿ, ಕೆಲಸಗಳನ್ನು ಮಾಡ್ತೀವಿ. ಅವುಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೀವಿ ಅನ್ನೋದನ್ನು ನೋಡೋಣ. ಕೈಗಳನ್ನು ಬಳಸಿ ಮಾಡಬಹುದಾದತಕ್ಕಂಥ ಒಂದು ಚಟುವಟಿಕೆಗಳು ಅಥವಾ ಆ್ಯಕ್ಟಿವಿಟಿಗಳಂತ ಹೇಳ್ಬೋದು. ಉದಾಹರಣೆಗೆ ಐ ಸ್ಲ್ಯಾಪ್, ಕೈಯಿಂದ ಮಾಡ್ತೀವಿ, ಹೊಡಿತೀವಿ. ಐ ಸ್ಲ್ಯಾಪ್ ಅಂದರೆ ಕಪಾಳಕ್ಕೆ ಹೊಡೆಯುತ್ತೇನೆ ಅಂತ ಹೇಳಿದಂಗೆ, ಐ ಸ್ಲ್ಯಾಪ್ ಅಂದರೆ ನಾನು ಬಾರಿಸುತ್ತೇನೆ, ಹೊಡಿತೀನಿ ಅಂಥೇಳಿ ಹೇಳ್ದಂಗೆ ಐ ಸ್ಲ್ಯಾಪ್ ಅಂತ ಹೇಳ್ದಂಗೆ ನಾನು ಹೊಡೆಯುತ್ತೇನೆ. ಏನೋ ಒಂದು ಬರುತ್ತೆ ಐ ಪಿಂಚ್, ನಾನು ಚೂಟುತ್ತೇನೆ. ಚೂಟೋದು ಚಿಕ್ಕ ಮಕ್ಕಳ ಥರ ಚೂಟಿ ಬಿಡೋದು, ಎಲ್ಲಿ ಬೇಕಲ್ಲಿ ಚೂಟ್ ಬಿಡೋದು ಅನ್ನೋದಕ್ಕೆ ಐ ಪಿಂಚ್ ಅಂತ ಕರಿತೀವಿ. ಪಿಂಚ್ ಅಂದ್ರೇನು? ಚೂಟೋದ್ರಿ ಅಂತ. ಪಿಂಚ್ ಅಂದರೆ ಐ ಪಂಚ್ ಅಂದರೆ ನಾನು ಹೊಡೆಯುತ್ತೇನೆ, ಮುಖಕ್ಕೆ ಹಿಂಗೆ ಪಂಚ್ ಮಾಡೋದಂತೀವಲ್ಲ ಅದಕ್ಕೆ ಐ ಪಂಚ್ ಅಂತಂದರೆ ನಾನು ಹೊಡೆಯುತ್ತೇನೆ ಅಂತ ಅರ್ಥ, ನಾನು ಹೊಡೆಯುತ್ತೇನೆ ಅಂತೇಳಿ ಅರ್ಥ. ಐ ಕ್ಯಾಚ್ ಅಂತಂದರೆ ನಾನು ಹಿಡಿಯುತ್ತೇನೆ ಅಂತ ಅರ್ಥ. ಐ ಕ್ಯಾಚ್ ಅಂತಂದರೆ, ಕ್ಯಾಚ್ ಅಂದರೆ ಕೈಯಿಂದ ಬಾಲನ್ನು ಕ್ಯಾಚ್ ಮಾಡೋದು. ಕ್ರಿಕೆಟರ್ಸ್ ಅಥವಾ ನಾರ್ಮಲ್ ಆಗಿ ಪೆನ್ನಿಗಿನ್ನ ಎಸಬೇಕಾಗಿತ್ತಂತಂದರೆ ಯಾರಾದರೂ ಹಿಡಿತೀವಲ್ಲ ಅದನ್ನು ಕ್ಯಾಚ್ ಅಂತ ಕರಿತೀವಿ. ಕ್ಯಾಚ್, ಐ ಕ್ಯಾಚ್ ಅಂದರೆ ನಾನು ಹಿಡಿಯುತ್ತೇನೆ. ಇನ್ನೊಂದು ಬರುತ್ತೆ ಐ ಟಿಕಲ್. ಐ ಟಿಕಲ್ ಅಂತಂದರೆ ನಾನು ಕಚ್ಚಿಗಳು ಹಿಡಿಯುತ್ತೇನೆ, ನಗಿಸುವುದು. ಯಾರನ್ನಾದರೂ ಕೊಂಕಳಲ್ಲೇ ಕೈ ಹಾಕಿ ನಗಿಸುವುದು ಅಥವಾ ಏನಾದರೂ ಚೇಷ್ಟೆ ಮಾಡಿ ನಗಿಸುವುದು ಟಿಕಲ್ ಅಂತ ಕರಿತೀವಿ. ಇನ್ನೊಂದು ವೇವ್, ಐ ವೇವ್ ಅಂತಂದರೆ ಇನ್ನು ಕೈ ಅಲ್ಲಾಡಿಸೋದು. ಈಗ ವಿಕ್ಟರಿ ಅನ್ನು ನೋಡಿಸ್ತೀವಲ್ಲ, ಈ ಥರ ರಾಜಕಾರಣಿ ನಾಯಕರು ಈ ಥರ ವಿಕ್ಟ್ರಿ ಮಾಡ್ತಿರ್ತಾರೆ, ಅದಕ್ಕೆ ಕೈ ಶೇಕ್ ಹ್ಯಾಂಡ್ ಮಾಡೋದು ಅಥವಾ ಈ ಥರ ವಿಕ್ಟ್ರಿ ಮಾಡೋದಕ್ಕೆ ಐ ವೇವ್ ಅಂತ ನಾವು ಕರಿತೀವಿ. ಇನ್ನೂ ಒಂದಿಷ್ಟು ಸೆಂಟೆನ್ಸ್ಗಳನ್ನು, ಈಸಿಯಾಗಿರ್ತಕ್ಕಂಥ ಸೆಂಟೆನ್ಸನ್ನು ನೋಡೋಣ. ಇನ್ನೂ ಒಂದಿಷ್ಟಿದ್ದಾವೆ ನೋಡೋಣ. ಓಕೆ, ಟಿಕಲ್ ಆಯಿತು, ವೇವ್ ಆಯಿತು. ಐ ಪಾಯಿಂಟ್, ಐ ಪಾಯಿಂಟ್ ಅಂತಂದರೆ ನಾನು ಒಂದು ಗುರುತನ್ನು ತೋರಿಸ್ತೇನೆ. ಐ ಪಾಯಿಂಟ್ ಔಟ್, ಐ ಆಮ್ ಪಾಯಿಂಟಿಂಗ್ ದಿಸ್. ಐ ಪಾಯಿಂಟಿಂಗ್ ದಿಸ್ ಅಂತಂದರೆ ನಾನು ಆ ಪಾಯಿಂಟನ್ನು ಮಾಡ್ತಿದ್ದೀನಿ ಅಂತ ಅರ್ಥ. ಐ ಪಾಯಿಂಟ್ ದಿಸ್ ಅಂತಂದರೆ ಇದನ್ನಂತೂ ಕೂಡ ಸೇರಿಸ್ಬೋದು, ದಿಸ್ ಅಂತ ಹಚ್ಬೋದು. ಐ ಪಾಯಿಂಟ್ ದಿಸ್ ಅಂದರೆ ನಾನು ಇದನ್ನು ತೋರಿಸುತ್ತೇನೆ ಅಂತೇಳಿ ಹೇಳಿದಂಗೆ ಕೈಯಿಂದ ತೋರಿಸ್ತೀವಲ್ಲ, ಐ ಪಾಯಿಂಟ್ ದಿಸ್, ನಾನು ಇದನ್ನು ತೋರಿಸುತ್ತೇನೆ. ನಾನು ಪ್ರೀತಿಸುತ್ತೇನೆ, ನಾನು ಪ್ರೀತಿಸುತ್ತೇನೆ ಅಂತಲೂ ಹೇಳ್ಬೋದು. ಓಕೆ, ಐ ಸ್ನೀಜ್, ಐ ಸ್ಕ್ವೀಜ್, ಐ ಸ್ಕ್ವೀಜ್ ಅಂತಂದ್ರೇನು? ಒಂದು ನಿಂಬೆ ಹಣ್ಣು ಇರುತ್ತೆ, ನಿಂಬೆ ಹಣ್ಣನ್ನು 2 ಪೀಸ್ ಕಟ್ ಮಾಡ್ತೀವಿ. ಕಟ್ ಮಾಡಿದ ನಂತರ ಅದನ್ನು ರಸವನ್ನು ಹೊರ ತೆಗಿಲಿಕ್ಕೆ ಹಿಂಗೆ ಹಿಂಡ್ತೀವಲ್ಲ, ಆಡು ಭಾಷೆಯಲ್ಲಿ ಹಿಂಡೋದು ಅಂತ ಹೇಳ್ತೀವಿ. ಅದಕ್ಕೆ ಸ್ಕ್ವೀಜ್ ಅಂತ. ಒತ್ತುವುದು, ಹಿಂಗೆ ಒತ್ತಿ ಬಿಡ್ತೀವಿ 2 ಕೈಗಳ ಅಂಗೈಯಲ್ಲಿ ಹಾಕ್ಕೊಂಡು ಅದನ್ನು ಒತ್ತಿ ಬಿಡ್ತೀವಿ ಅಥವಾ ವಿಜಿಕ್ತೀವಿ, ಅದಕ್ಕೆ ನಾವು ಸ್ಕ್ವೀಜ್ ಅಂತ ಕರಿತೀವಿ. ನಿಂಬೆ ಹಣ್ಣನ್ನು ಹಿಂಡುವುದು, ಅದನ್ನು ಸ್ಕ್ವೀಜ್ ಅಂತ ಕರಿತೀವಿ. ಸ್ಕ್ವೀಜ್ ಅಂತಂದರೆ ಹಿಂಡುವುದು ಅಂತ ಅರ್ಥ. ನೆಕ್ಸ್ಟ್ ಬರುತ್ತೆ ಐ ಪ್ರೆಸ್, ನಾನು ಬಟನನ್ನು ಒತ್ತುತ್ತೇನೆ. ಯಾವುದಾದ್ರೂ ಒಂದಿಷ್ಟು ಆನ್ ಆಫ್ ಬಟನನ್ನು ಒತ್ತುವುದು, ಹಿಂಗೆ ಜೋರಾಗಿ ಒತ್ತುವುದು, ಅದಕ್ಕೆ ಐ ಪ್ರೆಸ್ ಅಂತ ಕರಿತೀವಿ. ಐ ಪ್ರೆಸ್ ಮಾಡಿರಿ ಅಂತದ್ದವಲ್ಲ ಅದೇ ರೀತಿ. ಐ ಕ್ಲ್ಯಾಪ್ ಅಂತಂದರೆ ನಾನು ಚಪ್ಪಾಳೆ ಹೊಡೆಯುತ್ತೇನೆ, ನಾನು ಚಪ್ಪಾಳೆಯನ್ನು ತಟ್ಟುತ್ತೇನೆ. ಐ ಕ್ಲ್ಯಾಪ್ ಅಂತಂದರೆ ನಾನು ಚಪ್ಪಾಳೆಯನ್ನು ತಟ್ಟುತ್ತೇನೆ ಅಥವಾ ಹೊಡೆಯುತ್ತೇನೆ ಅಂತ ಅರ್ಥ. ಐ ವಾಶ್, ನಾನು ತೊಳೆಯುತ್ತೇನೆ. ಐ ವಾಶ್ ಪ್ಲೇಟ್, ಐ ವಾಶ್ ಡಿಶಸ್, ಐ ವಾಶ್ ಕ್ಲಾತ್. ನಾವು ಈ ರೀತಿ ಹೇಳ್ಬೋದು, ನಾನು ತೊಳೆಯುತ್ತೇನೆ. ಕೈಯಿಂದ ಮಾಡಬಹುದಾಗಿರ್ತಕ್ಕಂಥ ಕೆಲಸಗಳನ್ನು ನಾವೇನಂತ ಕರಿತೀವಿ? ಹ್ಯಾಂಡ್ ವಾಷಿಂಗ್. ಓಕೆ, ಐ ಹ್ಯಾಂಡ್ ವಾಶ್, ಐ ವಾಶ್ ಮೈ ಹ್ಯಾಂಡ್ ಅಂತಲೂ ಹೇಳ್ಬೋದು. ಐ ವಾಶ್ ಮೈ ಹ್ಯಾಂಡ್ ಅಂತಲೂ ಹೇಳ್ಬೋದು. ಐ ವಾಶ್ ಮೈ ಹ್ಯಾಂಡ್ ಅಂದರೆ ನಾನು ಕೈಯನ್ನು ತೊಳೆಯುತ್ತೇನೆ. ಈ ರೀತಿ ಕೈಗಳನ್ನು ಬಳಸಿ ಸಣ್ಣ ಸಣ್ಣ ಆ್ಯಕ್ಟಿವಿಟಿ, ಇವುಗಳನ್ನು ನೀವು ಪ್ರತಿನಿತ್ಯ ಇದನ್ನು ಒಂದು 5 ಸಾರಿ ಪ್ರಾಕ್ಟೀಸ್ ಮಾಡಿರಿ, ಹೇಳ್ರಿ. ನೀವೇನಾದರೂ ಕೆಲಸ ಮಾಡಬೇಕಾಗಿತ್ತಂದರೆ ಈ ರೀತಿ ಐ ಸ್ಕ್ವೀಜ್ ಅಂಥೇಳಿ ಮಾತಾಡಿ, ಅದಾದ ನಂತರ ಮಾಡ್ತಾ ಹೋಗಿ. ನಿಮ್ಮಲ್ಲಿ ನೀವು ಮಾತನಾಡ್ಕೊಳ್ಳೋದನ್ನು ಪ್ರಾರಂಭಿಸಿ. ಇಮಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ವೈಲ್ ಲರ್ನಿಂಗ್ ಇಂಗ್ಲೀಷನ್ನು ಮಾತನಾಡಬೇಕಾದ ಸಂದರ್ಭದಲ್ಲಿ ಇಮಿಟೇಷನನ್ನು ಮಾಡೋದು ಕಲಿಬೇಕು. ಯಾರೋ ಒಬ್ಬ ಮಾತಾಡ್ತಿದ್ದಾನೆ, ಅವನೇನು ಮಾತಾಡ್ತಿದ್ದಾನೆ, ಆ ಸೆಂಟೆನ್ಸನ್ನು ಹೆಂಗೆ ಪ್ರೊನೌನ್ಸ್ ಮಾಡ್ತಾರೆ ಅದನ್ನು ನೀವು ಇಮಿಟೇಟ್ ಮಾಡಬೇಕು. ನಾವು ಮೆಮಿಕ್ರಿ ಅಂತೀವಲ್ಲ ಅದೇ ರೀತಿ. ಇಮಿಟೇಟ್ ಅಂದರೆ ಒಬ್ಬರ ಥರ ನಾವು ಸಹಿತ ಅದನ್ನೇ ಫಾಲೋ ಮಾಡೋದು. ಅದು ಅವ್ರನ್ನೇ ಕಾಪಿ ಮಾಡ್ತೀವಿ ಅಂತಲ್ಲ, ಅವ್ರು ಹೆಂಗೆ ಮಾತಾಡ್ತಾರೆ ಅದನ್ನೇ ನಮ್ಮ ಸ್ಟೈಲಲ್ಲಿ ನಾವು ಅದನ್ನು ಹೇಳೋ ಪದ್ಧತಿಯನ್ನು ನೀವು ಬಳಸ್ತಾ ಹೋಯ್ತಂದರೆ ಈ ಟೆಕ್ನಿಕ್ is very great techniques to learn and improve our English language. So that's I request my dear all the friends, please repeat, practice and talk yourself as much as possible before talking with others. ಬೇರೆಯವ್ರ ಜೊತೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ, ಇದು ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.